ಹಳ್ಳಿಯಲ್ಲೇ ಹುಟ್ಟಿ ಜೊತೆಗೆ ಕನ್ನಡ ಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಆಕಾಶದೆತ್ತರಕ್ಕೆ ಬೆಳೆದಂತ ಪ್ರಭಾಕರ್ ಕೋರೆ ಅವರಿಗೆ ಈಗ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ನಮ್ಮ ಜೊತೆಗೆ ಈಗ ಸ್ವತಃ ಪ್ರಭಾಕರ್ ಕೋರೆ ಅವರಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸುಮಾರು 42 ವರ್ಷಗಳ ಕಾಲ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಕೂಡ ಮಾಡಿದ್ದಾರೆ. ಅವರನ್ನ ಕೂಡ ಮಾತಾಡ್ತೇನೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಏನ್ ಹೇಳ್ತೀರಿ ಸರ್? ಥ್ಯಾಂಕ್ ಯು. ಅಲ್ಲ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ 42 ವರ್ಷ ಸೇವಾ ಮಾಡಿದ್ದು, ಇವತ್ತು ರಾಷ್ಟ್ರಪತಿಗಳು, ಸರ್ಕಾರ ನನ್ನನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟದ್ದು. ಈ ಇಡೀ ಪದ್ಮಶ್ರೀ ನನಗಲ್ಲ, ನನ್ನ ಸಂಸ್ಥೆ ಕೇಲಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಹೋಗ್ತದೆ. ಹಳ್ಳಿಯಲ್ಲಿ ಹುಟ್ಟಿ ಶಿಕ್ಷಣದ ಈ ಭಾಗದಲ್ಲಿ ವಂಚಿತ ಆಗೈತೆ. ಯಾಕಂದರೆ ಈ ಭಾಗ ಮುಂಬೈ ಪ್ರಾಂತದಲ್ಲಿ ಇರೋದ್ರಿಂದ ಇಲ್ಲಿ ಭಾಳಷ್ಟು ಎಲ್ಲ ಶಿಕ್ಷಣ ಸಂಸ್ಥೆಗಳು ಇಲ್ಲ ಇದು. ಯಾಕಂದರೆ ಓಲ್ಡ್ ಮೈಸೂರಲ್ಲಿ ಮೈಸೂರು ಮಹಾರಾಜರು ಭಾಳಷ್ಟು ಸಂಸ್ಥೆಗಳು ಮೊದಲೇ ತೆಗೆದಿದ್ರು ಅವರು. ಆದರೆ ಕೇಲಿ 110 ವರ್ಷದಿಂದ ಶಿಕ್ಷಣ ಕೊಡಲಿಕ್ಕೆ ಹುಟ್ಟಿದ್ದು ಸಂಸ್ಥೆ, ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿದ ಸಂಸ್ಥೆ. ಇವತ್ತು ನಾವು ದೇಶದ ಎಲ್ಲ ಮಟ್ಟಿಗೆ ಶಿಕ್ಷಣ ಸಂಸ್ಥೆಗಳನ್ನು ತೆರಿತಾ ಇದ್ದೇವೆ. ಅದರಲ್ಲಿ ಗಡಿನಾಡಿನಲ್ಲಿ ಕನ್ನಡದ ಶಾಲೆಗಳನ್ನು ಶುರು ಮಾಡೋದ್ರಿಂದ ನಿಪ್ಪಾಣಿ ಅಂತ ಪ್ರದೇಶದಲ್ಲಿ ಕನ್ನಡ ಜನ ಮಾತಾಡಲಿಕ್ಕೆ ಹೆದರ್ತಿದ್ರು. ಅಲ್ಲಿ ಇವತ್ತು ಕನ್ನಡ ಶಾಲೆ ಪ್ರಾರಂಭ ಮಾಡಿ 2,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕ್ವಾಲಿಟಿ, ಗುಣಾತ್ಮಕವಾದ ಶಿಕ್ಷಣ ಸಂಸ್ಥೆಯನ್ನು ಕೊಡ್ತಾ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಸಂಸ್ಕಾರ ಕೊಡೋ ಕೆಲಸನೂ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಈ ವರ್ಷ ಸುಮಾರು 5,000 ಹಾಸಿಗೆಗಿಂತ ಹೆಚ್ಚಿನ ಆಸ್ಪತ್ರೆ ಈ ದೇಶದೊಳಗೆ ನಡೆಸೋದು ನಂಗೆ ಅನಿಸ್ತದೆ ಕೇಲಿ ಸಂಸ್ಥೆಯವರು. ಅದಕ್ಕೆ ಶಿಕ್ಷಣ ಸಂಸ್ಥೆ, ಅದರಲ್ಲಿ ರೈತರ ಸಲುವಾಗಿ ಮೊದಲಿಂದ ನಾನು, ಯಾಕಂದರೆ ರೈತರ ಬೆನ್ನಲ್ಲಿ ಬಂದವ ನಾನು. ಹಳ್ಳಿಯಲ್ಲಿ ರೈತರ ಸಲುವಾಗಿ ಏನು ಮಾಡಬೇಕಂತ ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭ ಮಾಡಿದೆ. ಈಗ ಸುಮಾರು 2 ತಿಂಗಳ ಹಿಂದೆ ಕೃಷಿ ವಿಶ್ವವಿದ್ಯಾಲಯನೂ ಪ್ರಾರಂಭ ಮಾಡಿ ರೈತರ ಮಕ್ಕಳಿಗೆ ಒಂದು ಹೊಸ ಪದ್ಧತಿಯ ರೈತಾವ ಮಾಡಲಿಕ್ಕೆ, ಶಿಕ್ಷಣ ಕೊಡಲಿಕ್ಕೆ ನಾವು ಕೇಲಿ ಸಂಸ್ಥೆಯವರು ಇವತ್ತು ಮಾಡ್ತಾ ಇದ್ದೀವಿ. ನಿರೀಕ್ಷೆ ಮಾಡಿದ್ರ ಪ್ರಶಸ್ತಿಯನ್ನು? ಏನಾದ್ರು ನಿರೀಕ್ಷೆ ಮಾಡಿದ್ರ? ನಾನು ಯಾವ ಪ್ರಶಸ್ತಿ ಇವತ್ತಿಂತ ಕೇಳಿಲ್ಲ, ಅಪ್ಲಿಕೇಶನ್ ಹಾಕೇ ಇಲ್ಲ. ನನಗೆ ಗೊತ್ತೂ ಇಲ್ಲ ಇತ್ತು. ಆದರೆ ನನ್ನ ಸರ್ಕಾರ ಗುರುತಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಭಾಳ ಖುಷಿ ಅದ. ನಮ್ಮ ಜೊತೆಗೆ ಮಗಳಿದ್ದಾರೆ, ಧರ್ಮ ಪತ್ನಿಯವರಿದ್ದಾರೆ, ಸಿಹಿ ತಿನಿಸಿ ನಿಮಗೆ ಶುಭಾಶಯನ ಕೋರಿದ್ದಾರೆ. ಹೆಂಗ ಅನ್ಸುತ್ತೆ ಸರ್? ಎಲ್ಲ ಈಗ ನೋಡಿ, ಇದೆಲ್ಲ ಶ್ರೇಯಸ್ಸು. ಯಾಕಂದ್ರೆ ಮನೆಯೊಳಗೆ ನಾನು 42 ವರ್ಷ ಮನೆಯೊಳಗೆ ಏನು ನಡೆದ ನನಗೆ ಗೊತ್ತಿಲ್ಲ. ಮನೆ ಜವಾಬ್ದಾರಿ ಅವಳಿಗೆ ತೊಗೊಂಡೇಳ ನಮ್ಮ ಧರ್ಮಪತ್ನಿ. ಅದಕ್ಕೆ ಅವಳಿಗೆ ಹೆಚ್ಚಿನ ಶ್ರೇಯಸ್ಸು ಅವಳಿಗೆ ಹೋಗ್ತದೆ. ಮಗಳು ಯಾವಾಗ ನನ್ನ ಹಿನ್ನೆಲೆ ನಿಂತದ್ದು, ನನ್ನ ಮಕ್ಕಳೆಲ್ಲ ಭಾಳಷ್ಟು ತಂದೆಗೆ ಹಿನ್ನೆಲೆ ನಿಂತು ಅಥವಾ ಎಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ರೆ ಅದರ ದುರುಪಯೋಗ ನನ್ನ ಮಕ್ಕಳೇನೂ ಮಾಡಲಿಲ್ಲ. ಎಲ್ಲಿಯೂ ಶಿಕ್ಷಣ ಇದರಲ್ಲಿ ಅಂತ ಒಂದು ಈ ಈ ಮನೆತನದಲ್ಲಿ ನಮ್ಮ ಸಂಸ್ಕಾರ ಬಂದಿದ್ದರಿಂದ ನನಗೆ ಅವ್ರಿಗೂ ಭಾಳಷ್ಟು ಈ ಬೆಳೀಲಿಕ್ಕೆ ಅವರೇ ಕಾರಣ ಅನ್ಬೋದು. ನಮ್ಮ ಜೊತೆಗೆ ಪುತ್ರಿ ಪ್ರೀತಿಯವರು ಇರುವಂಥದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ ಮೇಡಮ್. ತಂದೆಯವರಿಗೆ ಇಷ್ಟು ದೊಡ್ಡ ಪುರಸ್ಕಾರ ಸಿಕ್ಕಿರುವಂಥದ್ದು ಹೆಂಗೆ ಅನ್ಸುತ್ತೆ? ಸೂಪರ್ ಎಕ್ಸೈಟೆಡ್, ಹ್ಯಾಪಿ. ಇಷ್ಟೊಂದು ನಮಗೆ ಶಬ್ದನೇ ಇಲ್ಲ ನನ್ನ ಹತ್ರ ಏನು ಹೇಳಬೇಕಂದ್ರೆ. ಯಾಕಂದರೆ ಇಷ್ಟು ದಿವಸ ಅವರೆಲ್ಲ ಮಾಡಿದ್ದು ವಿದೌಟ್ ಏನು ಅವ್ರಿಗೆ ಸಿಗಬೇಕು ಅಂತಿಲ್ಲ. ಇವನ್ ಡಾಕ್ಟರೇಟ್ ಸಿಗಬೇಕಾದ್ರೆ ದಟ್ ವಾಸ್ ಆಲ್ಸೋ ಕನ್ಫರ್ಡ್. ಇಷ್ಟೊಂದು ಖುಷಿಯಾಗಿತ್ತು. ದಿಸ್ ಈಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಅವ್ರು ಇಷ್ಟೊಂದು ವರ್ಷ ಬರೀ ಕೆಲಸ ಮಾಡಿದ್ದಾರೆ, ಏನೂ ಅವ್ರಿಗೆ ಸಿಗ್ಬೇಕಂತ ಆಸೆಯಿಂದ ಮಾಡಿಲ್ಲ. ಸೊ ಇದೊಂದು ಇಷ್ಟೊಂದು ದೊಡ್ಡ ಗೌರವ ಇದೆ. ನಾವು ತುಂಬ 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 ಖುಷಿಯಾಗಿದ್ದೀವಿ ಎಲ್ಲರೂ. ಹಳ್ಳಿಯಿಂದ ದಿಲ್ಲಿಯಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಬೆಳಗಾವಿ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ ಖ್ಯಾತಿಯನ್ನು ಹೆಚ್ಚಿಸುವಂತ ಕೆಲಸವನ್ನ ಕೋರೆ ಅವರು ಮಾಡಿದ್ರು. ಏನ್ ಹೇಳಿ? ನನ್ಗನ್ಸೋ ಮಟ್ಟ ಬೆಲ್ಗಾಂ ಗ್ಲೋಬಲ್ ಮ್ಯಾಪ್ ಮೇಲೆ ಬರೋಕ್ಕೆ ನಮ್ಮ ತಂದೆಯವರೇ ಕಾರಣ. ಅದಕ್ಕೆ ಏನೂ ಮಾಡಲಿಲ್ಲ, ಅವ್ರು ಶಿಕ್ಷಣ ಕೊಟ್ಕೊಂತ ಹೋದ್ರು. ನಮ್ಮೆಲ್ಲ ಸ್ಟೂಡೆಂಟ್ಸ್ ಯಾರು ಇಲ್ಲಿಂದ ಪಾಸ್ ಆದ್ರು ಅವರೆಲ್ಲರೂ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಕೊಂತ ಹೋದರು. ಅದೇ ಕೀರ್ತಿ ದೊಡ್ಡದಾತು. ಅದರಿಂದನೇ ನಮ್ಮ ತಂದೆಯವ್ರಿಗೆ ಹೆಸರು ಬಂತು. ನಮ್ಮ ಜೊತೆಗೆ ಈಗ ಕೊನೆಯದಾಗಿ ಏನು ಕೋರೆಯವರ ಧರ್ಮ ಪತ್ನಿಯವರಿದ್ದಾರೆ, ಅವರನ್ನ ಕೂಡ ಮಾತಾಡ್ಸೋಣ ಮೇಡಮ್. ಒಂದೇ ಒಂದು ಮಾತು, ಹೆಂಗ್ ಅನಿಸ್ತಾ ಇದೆ? ಓ ತುಂಬಾ ಸಂತೋಷ ಆಗಿದೆ. ಹ್ಮ್ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ.
ಆ, ಇದಿಷ್ಟು ಪ್ರಭಾಕರ್ ಕೋರೆ ಅವರು ಹೇಳ್ತಿರುವಂಥದ್ದು. ಇದು ನನಗೆ ಬಂದಂತ ಪ್ರಶಸ್ತಿ ಅಲ್ಲ. ಇದು ನಮ್ಮ ಸಿಬ್ಬಂದಿಗೆ ಅರ್ಪಣೆ ಆಗಬೇಕು, ಜೊತೆಗೆ ರೈತರಿಗೆ ಅರ್ಪಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್ ಆಡ, ಬೆಳಗಾವಿ. ಹಳ್ಳಿಯಲ್ಲೇ ಹುಟ್ಟಿ ಜೊತೆಗೆ ಕನ್ನಡ ಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಆಕಾಶದೆತ್ತರಕ್ಕೆ ಬೆಳೆದಂತ ಪ್ರಭಾಕರ್ ಕೋರೆ ಅವರಿಗೆ ಈಗ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ನಮ್ಮ ಜೊತೆಗೆ ಈಗ ಸ್ವತಃ ಪ್ರಭಾಕರ್ ಕೋರೆ ಅವರಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸುಮಾರು 42 ವರ್ಷಗಳ ಕಾಲ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಕೂಡ ಮಾಡಿದ್ದಾರೆ. ಅವರನ್ನ ಕೂಡ ಮಾತಾಡ್ತೇನೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಏನ್ ಹೇಳ್ತೀರಿ ಸರ್? ಥ್ಯಾಂಕ್ ಯು. ಅಲ್ಲ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ 42 ವರ್ಷ ಸೇವಾ ಮಾಡಿದ್ದು, ಇವತ್ತು ರಾಷ್ಟ್ರಪತಿಗಳು, ಸರ್ಕಾರ ನನ್ನನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟದ್ದು. ಈ ಇಡೀ ಪದ್ಮಶ್ರೀ ನನಗಲ್ಲ, ನನ್ನ ಸಂಸ್ಥೆ ಕೇಲಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಹೋಗ್ತದೆ. ಹಳ್ಳಿಯಲ್ಲಿ ಹುಟ್ಟಿ ಶಿಕ್ಷಣದ ಈ ಭಾಗದಲ್ಲಿ ವಂಚಿತ ಆಗೈತೆ. ಯಾಕಂದರೆ ಈ ಭಾಗ ಮುಂಬೈ ಪ್ರಾಂತದಲ್ಲಿ ಇರೋದ್ರಿಂದ ಇಲ್ಲಿ ಭಾಳಷ್ಟು ಎಲ್ಲ ಶಿಕ್ಷಣ ಸಂಸ್ಥೆಗಳು ಇಲ್ಲ ಇದು. ಯಾಕಂದರೆ ಓಲ್ಡ್ ಮೈಸೂರಲ್ಲಿ ಮೈಸೂರು ಮಹಾರಾಜರು ಭಾಳಷ್ಟು ಸಂಸ್ಥೆಗಳು ಮೊದಲೇ ತೆಗೆದಿದ್ರು ಅವರು. ಆದರೆ ಕೇಲಿ 110 ವರ್ಷದಿಂದ ಶಿಕ್ಷಣ ಕೊಡಲಿಕ್ಕೆ ಹುಟ್ಟಿದ್ದು ಸಂಸ್ಥೆ, ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿದ ಸಂಸ್ಥೆ. ಇವತ್ತು ನಾವು ದೇಶದ ಎಲ್ಲ ಮಟ್ಟಿಗೆ ಶಿಕ್ಷಣ ಸಂಸ್ಥೆಗಳನ್ನು ತರಿತಾ ಇದ್ದೇವೆ. ಅದರಲ್ಲಿ ಗಡಿನಾಡಿನಲ್ಲಿ ಕನ್ನಡದ ಶಾಲೆಗಳನ್ನು ಶುರು ಮಾಡೋದ್ರಿಂದ ನಿಪ್ಪಾಣಿ ಅಂತ ಪ್ರದೇಶದಲ್ಲಿ ಕನ್ನಡ ಜನ ಮಾತಾಡಲಿಕ್ಕೆ ಹೆದರ್ತಿದ್ರು. ಅಲ್ಲಿ ಇವತ್ತು ಕನ್ನಡ ಶಾಲೆ ಪ್ರಾರಂಭ ಮಾಡಿ 2,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕ್ವಾಲಿಟಿ, ಗುಣಾತ್ಮಕವಾದ ಶಿಕ್ಷಣ ಸಂಸ್ಥೆಯನ್ನು ಕೊಡ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಸಂಸ್ಕಾರ ಕೊಡೋ ಕೆಲಸನೂ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಈ ವರ್ಷ ಸುಮಾರು 5,000 ಹಾಸಿಗೆಗಿಂತ ಹೆಚ್ಚಿನ ಆಸ್ಪತ್ರೆ ಈ ದೇಶದೊಳಗೆ ನಡೆಸೋದು ನಂಗೆ ಅನಿಸ್ತದೆ ಕೇಲಿ ಸಂಸ್ಥೆಯವರು. ಅದಕ್ಕೆ ಶಿಕ್ಷಣ ಸಂಸ್ಥೆ, ಅದರಲ್ಲಿ ರೈತರ ಸಲುವಾಗಿ ಮೊದಲಿಂದ ನಾನು, ಯಾಕಂದ್ರೆ ರೈತರ ಬೆನ್ನಲ್ಲಿ ಬಂದವ ನಾನು. ಹಳ್ಳಿಯಲ್ಲಿ ರೈತರ ಸಲುವಾಗಿ ಏನು ಮಾಡ್ಬೇಕಂತ ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭ ಮಾಡಿದೆ. ಈಗ ಸುಮಾರು 2 ತಿಂಗಳ ಹಿಂದೆ ಕೃಷಿ ವಿಶ್ವವಿದ್ಯಾಲಯನೂ ಪ್ರಾರಂಭ ಮಾಡಿ ರೈತರ ಮಕ್ಕಳಿಗೆ ಒಂದು ಹೊಸ ಪದ್ಧತಿಯ ರೈತಾವ ಮಾಡಲಿಕ್ಕೆ, ಶಿಕ್ಷಣ ಕೊಡಲಿಕ್ಕೆ ನಾವು ಕೇಲಿ ಸಂಸ್ಥೆಯವರು ಇವತ್ತು ಮಾಡ್ತಾ ಇದ್ದೀವಿ. ನಿರೀಕ್ಷೆ ಮಾಡಿದ್ರ ಪ್ರಶಸ್ತಿಯನ್ನು? ಏನಾದ್ರು ನಿರೀಕ್ಷೆ ಮಾಡಿದ್ರ? ನಾನು ಯಾವ ಪ್ರಶಸ್ತಿ ಇವತ್ತಿಂತ ಕೇಳಿಲ್ಲ, ಅಪ್ಲಿಕೇಶನ್ ಹಾಕೇ ಇಲ್ಲ, ನನಗೆ ಗೊತ್ತೂ ಇಲ್ಲ ಇತ್ತು. ಆದರೆ ನನ್ಗೆ ಸರ್ಕಾರ ಗುರುತಿಸಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಭಾಳ ಖುಷಿ ಅದನ್ನು. ಜೊತೆಗೆ ಮಗಳಿದ್ದಾರೆ, ಧರ್ಮ ಪತ್ನಿಯವರಿದ್ದಾರೆ, ಸಿಹಿ ತಿನಿಸು ನಿಮಗೆ ಶುಭಾಶಯನ ಕೋರಿದ್ದಾರೆ. ಹೆಂಗನ್ಸುತ್ತೆ ಸರ್? ಎಲ್ಲ ಈಗ ನೋಡಿ, ಇದೆಲ್ಲ ಶ್ರೇಯಸ್ಸು. ಯಾಕಂದ್ರೆ ಮನೆಯೊಳಗೆ ನಾನು 42 ವರ್ಷ ಮನೆಯೊಳಗೆ ಏನು ನಡೆದದ್ದು ನನಗೆ ಗೊತ್ತಿಲ್ಲ. ಮನೆ ಜವಾಬ್ದಾರಿ ಅವಳು ತೊಗೊಂಡಿಲ್ಲ, ನಮ್ಮ ಧರ್ಮಪತ್ನಿ. ಅದಕ್ಕೆ ಅವಳಿಗೆ ಹೆಚ್ಚಿನ ಶ್ರೇಯಸ್ಸು ಅವಳಿಗೆ ಹೋಗ್ತದೆ. ಮಗಳೇ ಯಾವಾಗ ನನ್ನ ಹಿನ್ನೆಲೆ ನಿಂತದ್ದು, ನನ್ನ ಮಕ್ಕಳೆಲ್ಲ ಭಾಳಷ್ಟು ತಂದೆಗೆ ಹಿನ್ನೆಲೆ ನಿಂತು ಅಥವಾ ಎಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ರೆ ಅದರ ದುರುಪಯೋಗ ನನ್ನ ಮಕ್ಕಳು ಏನೂ ಮಾಡಲಿಲ್ಲ. ಎಲ್ಲಿಯೂ ಶಿಕ್ಷಣ ಇದರಲ್ಲಿ ಅಂತ ಒಂದು ಈ ಈ ಮನೆತನದಲ್ಲಿ ನಮ್ಮ ಸಂಸ್ಕಾರ ಬಂದಿದ್ದರಿಂದ ನನಗೆ ಅವ್ರಿಗೂ ಭಾಳಷ್ಟು ಈ ಬೆಳೀಲಿಕ್ಕೆ ಅವರೇ ಕಾರಣ ಅನ್ಬೋದು ನಾನು. ನಮ್ಮ ಜೊತೆಗೆ ಪುತ್ರಿ ಪ್ರೀತಿ ಅವರು ಇರುವಂಥದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ತಂದೆಯವರಿಗೆ ಇಷ್ಟು ದೊಡ್ಡ ಪುರಸ್ಕಾರ ಸಿಕ್ಕಿರುವಂಥದ್ದು ಹೆಂಗನ್ಸುತ್ತೆ? ಸೂಪರ್ ಎಕ್ಸೈಟೆಡ್, ಹ್ಯಾಪಿ. ನಮಗೆ ಶಬ್ದಾನೇ ಇಲ್ಲ ನನ್ನ ಹತ್ರ ಏನು ಹೇಳ್ಬೇಕಂದ್ರೆ. ಯಾಕಂದ್ರೆ ಇಷ್ಟು ದಿವಸ ಅವರೆಲ್ಲ ಮಾಡಿದ್ದು ವಿದೌಟ್ ಏನು ಅವ್ರಿಗೆ ಸಿಗಬೇಕು ಅಂತಿಲ್ಲ. ಇವನ್ ಡಾಕ್ಟರೇಟ್ ಸಿಗಬೇಕಾದ್ರೆ ದಟ್ ವಾಸ್ ಆಲ್ಸೋ ಕನ್ಫರ್ಡ್. ಇಷ್ಟೊಂದು ಖುಷಿ ಆಗಿತ್ತು. ದಿಸ್ ಈಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಅವ್ರು ಇಷ್ಟೊಂದು ವರ್ಷ ಬರೀ ಕೆಲಸ ಮಾಡಿದ್ದಾರೆ, ಏನೂ ಅವ್ರಿಗೆ ಸಿಗ್ಬೇಕಂತ ಏನು ಆಸೆಯಿಂದ ಮಾಡಿಲ್ಲ. ಸೊ ಇದೊಂದು ಇಷ್ಟೊಂದು ದೊಡ್ಡ ಗೌರವ ಇದೆ. ನಾವು ತುಂಬ 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 ಖುಷಿಯಾಗಿದ್ದೀವಿ ಎಲ್ಲರೂ. ಹಳ್ಳಿಯಿಂದ ದಿಲ್ಲಿಯಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಬೆಳಗಾವಿ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ ಖ್ಯಾತಿಯನ್ನು ಹೆಚ್ಚಿಸುವಂತ ಕೆಲಸವನ್ನ ಕೋರೆ ಅವರು ಮಾಡಿದ್ರು. ಏನ್ ಹೇಳಿ? ನನ್ಗನ್ಸೋ ಮಟ್ಟ ಬೆಲ್ಗಾಮ್ ಗ್ಲೋಬಲ್ ಮ್ಯಾಪ್ ಮೇಲೆ ಬರೋಕ್ಕೆ ನಮ್ಮ ತಂದೆಯವರೇ ಕಾರಣ. ಅದಕ್ಕೆ ಏನೂ ಮಾಡಲಿಲ್ಲ, ಅವ್ರು ಶಿಕ್ಷಣ ಕೊಟ್ಕೊಂತ ಹೋದ್ರು. ನಮ್ಮೆಲ್ಲ ಸ್ಟೂಡೆಂಟ್ಸ್ ಯಾರು ಇಲ್ಲಿಂದ ಪಾಸ್ ಆದ್ರು ಅವರೆಲ್ಲರೂ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಕೊಂತ ಹೋದ್ರು. ಅದೇ ಕೀರ್ತಿ ದೊಡ್ಡದಾತು.
ಅದರಿಂದನೇ ನಮ್ಮ ತಂದೆಯವ್ರಿಗೆ ಹೆಸರು ಬಂತು. ನಮ್ಮ ಜೊತೆಗೆ ಈಗ ಕೊನೆಯದಾಗಿ ಏನು ಕೋರೆ ಅವರ ಧರ್ಮ ಪತ್ನಿಯವರಿದ್ದಾರೆ ಅವರನ್ನ ಕೂಡ ಮಾತಾಡ್ಸೋಣ ಮೇಡಮ್. ಒಂದೇ ಒಂದು ಮಾತು ಹೆಂಗ್ ಅನಿಸ್ತಾ ಇದೆ? ಓಹ್! ತುಂಬಾ ಸಂತೋಷ ಆಗಿದೆ. ಹ್ಮ್. ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಇದಿಷ್ಟು ಪ್ರಭಾಕರ್ ಕೋರೆ ಅವರು ಹೇಳ್ತಿರುವಂಥದ್ದು. ಇದು ನನಗೆ ಬಂದಂತ ಪ್ರಶಸ್ತಿ ಅಲ್ಲ. ಇದು ನಮ್ಮ ಸಿಬ್ಬಂದಿಗೆ ಅರ್ಪಣೆ ಆಗಬೇಕು, ಜೊತೆಗೆ ರೈತರಿಗೆ ಅರ್ಪಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.